ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೈಮಾಸ್ ಚಾನಲ್. ಇವತ್ತು ನಾವು ಖಜೂರ್ ರೆಸಿಪಿ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀವಿ ಮೈದಾ ಮತ್ತು ರವೆ ಮತ್ತು ಸೋಂಪು ಕಾಳು, ಮೇಲೆ ತುರಿದಿರೋ ಕೊಬ್ಬರಿ, 1 ಕಪ್ ಆಗೋಷ್ಟು ಡಾಲ್ಡಾ, 3 ಮೊಟ್ಟೆ, 2 ಬಾಳೆಹಣ್ಣು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ, ಅದಕ್ಕೆ ಪಾಕ ಮಾಡ್ಕೊಬೇಕು. ಸಕ್ಕರೆ ಪಾಕ, ಬೆಲ್ಲ ಅಥವಾ ಸಕ್ಕರೆ ಯಾವ್ದಾರು ಆಯಿತು ಮಾಡ್ಕೊಬೋದು ನೀವು. ನಾವು 1.5 kg ಮೈದಾ ಹಸಿಟ್ಟು ಹಾಕ್ತಿದ್ದೀವಿ. ಅದಕ್ಕೋಸ್ಕರ 4 ಕಪ್ ಸಕ್ಕರೆ ಹಾಕ್ತಿದ್ದೀವಿ. ಎಷ್ಟು ಬೇಕೋ ಸಿಹಿ ತಿಂತೀರೋ ಅಷ್ಟು ಹಾಕ್ಕೊಬೋದು. ನಾವು ಮೀಡಿಯಮ್ ಸಿಹಿ ತಿನ್ನೋದ್ರಿಂದ ಮೀಡಿಯಮಾಗಿ ಹಾಕ್ಕೊಂಡಿದ್ದೀವಿ. ಇದನ್ನು ಪಾಕ ಮಾಡಬೇಕು. ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೆ ಏಲಕ್ಕಿ ಹಾಕಬೇಕು. ನೋಡಿ, ಏಲಕ್ಕಿ ಪೌಡ್ರ್ ಮಾಡಿರೋದು ಏಲಕ್ಕಿ ಹಾಕ್ತಾಯಿದ್ದೀವಿ, 1 ಟೇಬಲ್ ಸ್ಪೂನಷ್ಟು. ನೋಡಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದರಿಂದ ಇದಕ್ಕೆ ಸ್ವಲ್ಪ ಹಾಕ್ತಿದ್ದೀವಿ. ಕುದಿ ಬಂದಾಗ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ಸ್ವಲ್ಪ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಅದು ನೋಡಿ, 1 ಕಪ್ ಆಗೋಷ್ಟು ನೀರು ಹಾಕಿ ಇನ್ನೊಂದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಕಡಿಮೆ ಆಯಿತು, ಇನ್ನೊಂದು ಕಪ್ಪಷ್ಟು ಹಾಕಿ ನೋಡಿ ಚೆನ್ನಾಗಿ. ಈಗ ಗ್ಯಾಸ್ ಮೇಲೆ ಇಕ್ಕಿ ಇದನ್ನು ಪಾಕ ಮಾಡ್ಕೊತೀವಿ. ನೋಡಿ, ಅದು ಪಾಕ ಆಗೋ ತನಕ ಇಲ್ಲಿ ನಾವು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ. 1.5 kg ನಾವು ಮೈದಾ ಹಿಟ್ಟನ್ನು ಹಾಕ್ತಿದ್ದೀವಿ. ನೆಕ್ಸ್ಟು ನೋಡಿ, 1 kg ಹಾಕಿದ್ದೀನಿ, ಇನ್ನು ಅರ್ಧ kg ಮತ್ತೆ ಒಮ್ಮೆ ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಒಮ್ಮೆ ಮಾಡಿ ನೋಡಿ. ನೋಡಿ, 1 ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ 1/4 kg ಇದೆ ರವೆ. ಇದು ಅಂದಾಜು 3/4 kg ರವೆ ಹಾಕಿದ್ದೀನಿ. ನೋಡಿ, ಅದನ್ನು ಸೇರಿಸ್ತೀನಿ. ಆಮೇಲೆ ಸ್ವಲ್ಪ ಮಡಗಿದ್ದೀನಿ ಸೋಂಪು ಕಾಳು, ಇದನ್ನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ನಾವು ಹಾಕ್ತಾಯಿದ್ದೀವಿ. ಇದಾದ ನಂತರ ನಾವು ಹಾಕ್ತಿದ್ದೀವಿ ಇವಾಗ ಏಲಕ್ಕಿ. ಸ್ವಲ್ಪ ಇದಕ್ಕೂ ಸ್ವಲ್ಪ ಹಾಕಬೇಕು. 1/2 ಟೀ ಸ್ಪೂನಷ್ಟು ಏಲಕ್ಕಿ ಹಾಕಿದ್ದೀವಿ. ನೋಡಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಕೊಬ್ಬರಿ ತುರಿ, 1 ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿದು ಈ ಥರ ನಾವು ಹಾಕ್ತಾಯಿದ್ದೀವಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವೆಲ್ಲ ಹಾಕೋದ್ರಿಂದ. ಮತ್ತು ಇದು 1 ಕಪ್ ಆಗೋಷ್ಟು ಡಾಲ್ಡಾನ ಹಾಕ್ತಿದ್ದೀವಿ. ಚೆನ್ನಾಗಿ ಇವೆಲ್ಲ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, 1 ಕಪ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಇಷ್ಟು ಹಸಿಟ್ಟು ಹಾಕಿರೋದಕ್ಕೆ ನೋಡಿ, ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಎಲ್ಲ ಸಮವಾಗಿ ಬರುತ್ತೆ. 3 ಮೊಟ್ಟೆ ಹಾಕ್ತಾಯಿದ್ದೀನಿ, ಹೊಡೆದಿರೋ ಮೊಟ್ಟೆ. 2 ಬಾಳೆಹಣ್ಣು ಹಾಕ್ತಾಯಿದ್ದೀನಿ, ಪಚ್ಚ ಬಾಳೆಹಣ್ಣು. ಯಾವ ಬಾಳೆಹಣ್ಣಾರು ಹಾಕ್ಕೊಬೋದು ನೀವು, ನಿಮ್ಗೆ ಯಾವ್ದು ಇಷ್ಟನೋ ಅದು. ಇವೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ತಾಯಿದ್ದೀನಿ. ಪಾಕ ಮಾಡೋಕ್ಕೆ ಇಕ್ಕಿದ್ವಲ್ಲ, ಅದು ಪಾಕ ರೆಡಿಯಾಗಿದೆ. ಅದನ್ನು ಹಾಕಿ ಸ್ವಲ್ಪನೇ ಇದರಲ್ಲಿ ಹಾಕಿ ಕಲಿಸ್ತಾಯಿದ್ದೀನಿ. ಬಿಸಿ ಇದ್ದಾಗಲೇ ಸ್ವಲ್ಪ ಕಲಿಸ್ಬೇಕು. ಆದ್ದರಿಂದ ಬಿಸಿ ಇರುತ್ತಲ್ಲ, ಅದಕ್ಕೆ ಕೈಯಲ್ಲಿ ಕಲಸೋಕ್ಕಾಗಲ್ಲ ಅಂತ ಚಮಚದಿಂದ ಸ್ವಲ್ಪನೇ ಕಲಿಸ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು. ಒಂದೇ ಸಲ ಹಾಕ್ಕೊಂಡ್ರೆ ತೆಳ್ಳಗಾದರೆ ಪ್ರಾಬ್ಲಮ್ ಆಗುತ್ತೆ. ಆ ಥರ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಎಷ್ಟು ಚೆನ್ನಾಗಿ. ಸ್ವಲ್ಪ ಮತ್ತೆ ಕಡಿಮೆ ಆದರೆ ಮತ್ತೆ ಒಮ್ಮೆ ಹಾಕ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಸಲ ಎಲ್ಲದನ್ನು ಹಾಕ್ಕೊಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಕಲಸಿರಿ, ಚೆನ್ನಾಗಿ ಕಲಿಸ್ಬೋದು. ಬಿಸಿ ಇರುತ್ತಲ್ಲ, ಆದ್ದರಿಂದ ನಾನು ಚಮಚದಿಂದ ಈ ಥರ ಮಾಡಿದೆ. ಸ್ವಲ್ಪ ಹೊತ್ತು ಬಿಟ್ಟು ಕೈಯಲ್ಲೇ ಎಲ್ಲ ಚಪಾತಿ ಹಸಿಟ್ಟು ಕಲಿಸ್ತೀವಲ್ಲ, ಆ ಥರ ಸ್ವಲ್ಪ ತೆಳ್ಳಗೇ ಕಲಿಸ್ಕೊಬೇಕು. ಆಮೇಲೆ ತೆಳ್ಳಗೇ ಕಲಿಸ್ಬೇಕು. ಆಮೇಲೆ ಅದರಲ್ಲಿ ರವೆ ಇರುತ್ತಲ್ಲ, ನೆಂದು ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ತೆಳ್ಳಗಿದ್ರೇ ಒಳ್ಳೆಯದು. ಸ್ವಲ್ಪ ಲೈಟಾಗಿ ತೆಳ್ಳಗಿರಬೇಕು. ಚಪಾತಿ ಹಸಿಟ್ಟು ಕಲಿಸ್ತೀವಲ್ಲ, ಆ ಥರ ಸ್ವಲ್ಪ ತೆಳ್ಳಗೆ ಬರಬೇಕು.
ಹಸಿಟ್ಟು ನೋಡಿ ಚೆನ್ನಾಗಿ ಬಿಸಿ ಇದರಿಂದ ಕಲಿಸ್ತಾ ಇದ್ದೀನಿ. ಇದೆಲ್ಲ ಈ ಥರ ಕಲಿಸ್ಬಿಟ್ಟು ಉಂಡೆ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ನೆನೆಯೋಕ್ಕೆ ಬಿಡಬೇಕು. ರವೆ ಇದೆಯಲ್ಲ ಅದು ನೆಂದು ಗಟ್ಟಿ ಆಗುತ್ತೆ. ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು. ಈ ಥರ ಕಲಸಿ ನೋಡಿ, ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಕಡೆ ಎಲ್ಲದನ್ನು ಕಲಸಿ ಈ ಥರ ನೋಡಿ. ಫೈನಲಾಗಿ ಈ ಥರ ಸ್ವಲ್ಪ ಹೊತ್ತು ಬಿಟ್ಟು ನಾನು ಈ ಥರ ದಪ್ಪ ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರಿ ನೋಡಿ ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಇದ್ದೀವಿ. ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ದಪ್ಪನೇ ಇದು ಲಟ್ಟಿಸ್ಕೊಬೇಕು ಹಸಿಟ್ಟನ್ನು ನೋಡಿ ಚೆನ್ನಾಗಿ. ಆಮೇಲೆ ಸ್ವಲ್ಪ ಗಸಗಸೆ ತೊಗೊಂಡು ಅದರ ಮೇಲೆ ಹಾಕಿ ಈ ಥರ ಮತ್ತೊಂದು ಸಲ ಈ ಥರ ಮಾಡಬೇಕು ನೋಡಿ. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು. ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಮಾಡಿ ಮನೇಲಿ ತಿನ್ನಿ. ತುಂಬ ಈಸಿ ರೆಸಿಪಿ ಇದು ನೋಡಿ. ನೋಡಿ ಈ ಥರ ಸ್ವಲ್ಪ ದಪ್ಪನೇ ಇರಬೇಕು ಇತ್ತು ನೋಡಿ. ಇಷ್ಟು ದಪ್ಪನಾರ ಇರಬೇಕು, ತೆಳ್ಳು ಮಾಡಬಾರ್ದು. ಸ್ವಲ್ಪ ದಪ್ಪನೇ ಇದು ಮಾಡಿ ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು ನೋಡಿ. ಎಲ್ಲದನ್ನು ನಾನೀಗ ಕಟ್ ಮಾಡ್ಕೊತೀನಿ ನೋಡಿ. ನೋಡ್ತಾ ಇದ್ದೀರಾ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಮರೆಯದೆ ಒತ್ತಿ ನೋಡಿ. ಈ ಥರ ಕಟ್ ಮಾಡಬೇಕು. ಈ ಥರ ಸೈಡಲ್ಲಿ ಈ ಥರ ಕಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ ಎಣ್ಣೆಗೆ ಹಾಕಿದಾಗ ನೋಡಿ. ಈ ಥರ ಎಲ್ಲ ಮಾಡಿ ನಾನು ಈ ಥರ ಹಾಕಿದ್ದೀನಿ. ಇಷ್ಟು ಮಾಡಿದ್ದೀನಿ. ಇವಾಗ ತಗೊಂಡೋಗಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಎಲ್ಲ ತಗೊಂಡೋಗಿ ಸ್ವಲ್ಪನೇ ಪ್ಲೇಟಲ್ಲಿ ಹಾಕ್ಕೊಂಡೋಗಿ ನಾವಿವಾಗ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಈ ಥರನೇ ನಾನು ರೆಸಿಪಿ ಹಾಕ್ತಾಯಿರ್ತೀನಿ. ನೋಡ್ತಾ ಇರಿ ಫ್ರೆಂಡ್ಸ್. ಒಳ್ಳೆ ರೆಸಿಪಿನ ಹಾಕ್ತಾಯಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನ್ಯೂ ಮೆಂಬರ್ಸ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ನೋಡಿ. ಕಾದಿದೆ ಎಣ್ಣೆ. ಇವಾಗ ನಾವು ಅದರಲ್ಲಿ ಈ ಖರ್ಜೂರ ಮಾಡಿರೋದು ಅದರಲ್ಲಿ ಹಾಕೋಣ ನೋಡಿ. ಇವಾಗ ಒಂದೊಂದಾಗಿ ಮೆಲ್ಲಕ್ಕೆ ಹಾಕಬೇಕು ನೋಡಿ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು. ಒಳಗಡೆ ಎಲ್ಲ ಬೇಯಬೇಕಲ್ಲ, ದಪ್ಪ ಶೇಪ್ ಇದೆಯಲ್ಲ ಒಳಗಡೆ ಎಲ್ಲ ಬೇಯಬೇಕು. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ಇದನ್ನು ನೋಡಿ. ನಾವು ಯಾವ ಥರ ಬೇಯಿಸ್ತೀವಿ ತೋರಿಸ್ತೀವಿ ನೋಡಿ. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದ್ದರೆ ಮಾಡ್ಕೊಂಡು ಮನೇಲಿ ತಿನ್ನಿ, ಚೆನ್ನಾಗಿರುತ್ತೆ. ಈ ಥರನೇ ರೆಸಿಪೀಸ್ ಹಾಕ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ಥರ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಇದನ್ನು ಕೆಳಗಡೆ ನೋಡಿ ಯಾವ ಥರ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕನೂ ಈ ಥರ ಬೇಯಿಸಬೇಕು ನೋಡಿ. ಮಗುಚಬೇಕು. ಈ ಥರ ಕೆಳಗಡೆ ಬೇಯ್ದಿದೆ, ಮೇಲ್ಗಡೆ ಮಗುಚಿದರೆ ಮೇಲ್ಗಡೆ ಇದೂ ಬೇಯುತ್ತೆ ನೋಡಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ನಾವು ಪ್ಲೇಟಿಗೆ ತೆಗೆಯೋಣ ನೋಡಿ. ಇವಾಗ ತೆಗಿಯೋಣ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ಥರ ಕಲರ್ ಬರಬೇಕು ಫ್ರೆಂಡ್ಸ್. ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ದಿರುತ್ತೆ ನೋಡಿ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ವೆರಿ ಟೇಸ್ಟಿ. ಟೀ ಜೊತೆ ಸ್ನ್ಯಾಕ್ಸು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದನ್ನು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆಲ್ಲ. ಒಮ್ಮೆ ಮಾಡಿ ನೋಡಿ
ನೋಡಿ ಇವಾಗ ಮತ್ತು ಇವಾಗ ರೆಡಿ ಟು ಇಟ್. ಮತ್ತು ಸಾಕಷ್ಟು ನಾವು ಬೇಯಿಸಿ ಆದಮೇಲೆ ನೋಡಿ ಈ ಲುಕ್ ಬರುತ್ತೆ, ಕಲರೆಲ್ಲ ನೋಡಿ. ಇಷ್ಟೊಂದು ನಾನು ಇವಾಗ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ನೋಡಿ. ಈ ಥರ ಲಾಸ್ಟ್ ಫಿನಿಶಿಂಗ್ ಟಚ್